ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮಲ್ಲಿಗೆ ಗಿಡದಲ್ಲಿ ಹೂವೆಲ್ಲ ಕಡಿಮೆ ಆಗಿದೆ. ಈಗ ಮತ್ತೆ ಅದರಲ್ಲಿ ಜಾಸ್ತಿ ಹೂವೆಲ್ಲ ಬರೋಕ್ಕೆ ನಾನು ಯಾವ ಫರ್ಟಿಲೈಸರ್ನ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸ್ಟಾರ್ಟಿಂಗ್ ಅಂದರೆ ತುಂಬಾ ನೋಡಿ ಇಷ್ಟು ಚೆನ್ನಾಗಿ ಹೂವೆಲ್ಲ ಬಂದಿರುತ್ತೆ. ಅಂದರೆ ಇದು ಒಂದು ಸತಿ ಹೂ ಬಿಟ್ಟು ಅದು ಮುಗಿದ ಮೇಲೆ ಮತ್ತೆ ನಾವು ಅದಕ್ಕೆ ಒಳ್ಳೆ ಗೊಬ್ಬರ ಕೊಟ್ಟು ಮತ್ತು ಅದು ಸ್ವಲ್ಪ ಟ್ರಿಮ್ ಎಲ್ಲ ಮಾಡಿ ನೀಟಾಗಿ ಗೊಬ್ಬರ ಎಲ್ಲ ಕೊಡ್ತು ಅಂದರೆ ಮತ್ತೆ ಅದು ಇನ್ನೊಂದು ಸತಿ ಎರಡನೇ ಟ್ರಿಪ್ಪೂ ಸಹ ನಮಗೆ ಚೆನ್ನಾಗಿ ಇಷ್ಟೊಂದು ಚೆನ್ನಾಗಿ ಹೂವು ಸಹ ಬರುತ್ತೆ. ಈ ಮಲ್ಲಿಗೆ ಗಿಡನ ನಾವು ಎಷ್ಟು ಕೇರ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಹೂವು ಬರುತ್ತೆ. ನಾನು ಸ್ವಲ್ಪ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಮತ್ತು ಬಾಳೆಹಣ್ಣಿನ ಸಿಪ್ಪೆ. ಈ ಆಲೂಗೆಡ್ಡೆ ಎಲ್ಲ ವೇಸ್ಟು ಅಂತ ನಾನು ತೆಗೆದಿಟ್ಟಿದ್ದೆ. ಅದನ್ನು ವೇಸ್ಟು ಅಂತ ಬಿಸಾಕೋ ಬದಲು ನಾವು ಈ ಥರ ಗಿಡಗಳಿಗೂ ಸಹ ಉಪಯೋಗಿಸ್ಬೋದು. ಈ ಆಲೂಗೆಡ್ಡೆಯಲ್ಲಿ ಒಳ್ಳೆ ಪೋಷಕಾಂಶ ಇದೆ. ಮತ್ತು ಈ ಬಾಳೆಹಣ್ಣಿನ ಸಿಪ್ಪೆನಲ್ಲೂ ಅಷ್ಟೇ ಪೊಟ್ಯಾಷಿಯಮ್, ಕ್ಯಾಲ್ಶಿಯಂ ಹೆಚ್ಚಾಗಿರುತ್ತೆ. ಬಾಳೆಹಣ್ಣಿನ ಸಿಪ್ಪೆನ ನೋಡಿ ನಾನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನು ಇದು ಆಲೂಗೆಡ್ಡೆನೂ ಅಷ್ಟೇ ಈ ಥರ ತುರಿದಿಟ್ಕೊಂಡಿದ್ದೀನಿ ನಾನು. ಅಂದರೆ ನೀವು ಇದು ಆಲೂಗೆಡ್ಡೆನ ಸಣ್ಣ ಸಣ್ಣದಾಗೂ ಕಟ್ ಮಾಡ್ಕೋಬೋದು. ಅದು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಅದು ಮಿಕ್ಸಿ ಜಾರಲ್ಲಿ ಇದು ಚೆನ್ನಾಗಿ ರುಬ್ಬಲ್ಲ ಅನ್ನೋದಕ್ಕೋಸ್ಕರ ನಾನು ಈ ಥರ ತುರ್ಕೊಂಡಿದ್ದೀನಿ. ಈ ಥರ ನೀವು ತುರಿದ್ಬಿಟ್ಟು ಹಾಕ್ಕೊಂಡ್ರೆ ಅದು ನುಣ್ಣಗೆ ಪೇಸ್ಟ್ ರೀತಿಯೂ ಸಹ ಆಗುತ್ತೆ. ಅಂದರೆ ಇದು ಕಟ್ ಮಾಡ್ಕೊತೀವಲ್ಲ ಅದು ದಪ್ಪ ದಪ್ಪ ಇರುತ್ತಲ್ಲ, ಅದು ಹೆಚ್ಚಾಗಿ ಅದು ಸಣ್ಣಗಾಗೋದಿಲ್ಲ. ಅದಕ್ಕೆ ಈ ಥರ ತುರ್ಕೊಳ್ಳಿ. ನೋಡಿ ಅದೇ ಬೌಲ್ಗೆ ನಾನು ಸ್ವಲ್ಪ ನೀರೆಲ್ಲನೂ ಹಾಕ್ಬಿಟ್ಟು ಆ ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊತಾ ಇದ್ದೀನಿ. ನೋಡಿ ಈ ಥರ ಪೇಸ್ಟ್ ರೀತಿ ರುಬ್ಕೊಳ್ಳಿ. ಸ್ವಲ್ಪ ದಪ್ಪ ದಪ್ಪ ಎಲ್ಲ ಇತ್ತು ಅಂದರೆ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈ ಥರ ಪೇಸ್ಟ್ ರೀತಿ ಆದ್ರೇ ಒಳ್ಳೆಯದು. ಹಂಗಾಗಿ ನೋಡಿ ಇವಾಗ ಅದನ್ನು ರುಬ್ಬಾದ್ಮೇಲೆ ಮತ್ತೆ ಅದೇ ಜಾರಿಗೇ ಸ್ವಲ್ಪ ಬಾಳೆಹಣ್ಣು ಸಿಪ್ಪೆ ಎಲ್ಲ ಇತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಈ ಥರ ನಾವು ಲಿಕ್ವಿಡ್ ಎಲ್ಲ ಮಾಡಿ ಕೊಡೋದ್ರಿಂದ ಗಿಡಗಳಿಗೆ ತುಂಬ ಚೆನ್ನಾಗಿ ಎನರ್ಜಿನೂ ಸಿಗುತ್ತೆ ಗಿಡಗಳಿಗೆ. ಅದರಲ್ಲಿ ಹೆಚ್ಚಾಗಿ ಹೂವು ಸಹ ಬಿಡುತ್ತೆ. ಬಾಳೆಹಣ್ಣಿನ ಸಿಪ್ಪೆ ಮತ್ತು ಆಲೂಗೆಡ್ಡೆ ಇದೆಲ್ಲನೂ ನೀವು ನೀರಲ್ಲಿ ನೆನೆ ಹಾಕ್ಬಿಟ್ಟು ಸಹ ಆ ಲಿಕ್ವಿಡ್ನ ಗಿಡಗಳಿಗೆ ಕೊಡ್ಬೋದು. ನೆನೆಸಿ ಕೊಡೋದ್ರ ಬದಲು ಈ ಥರ ನೀವು ರುಬ್ಬಿಟ್ಟು ಕೊಟ್ರೆ ತುಂಬಾ ಒಳ್ಳೆಯದು. ಇವಾಗ ಅದೆಲ್ಲ ರುಬ್ಬಿದ್ದಾಯಿತು. ಇವಾಗ ನಾನು 1 ಸ್ಪೂನಷ್ಟು ಕಾಫಿ ಪೌಡ್ರನ್ನ ತಗೊಂಡಿದ್ದೀನಿ. ಈ ಕಾಫಿ ಪೌಡ್ರನ್ನ ಹಾಕ್ಬಿಟ್ಟು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನ ತಗೊಂಡಿದ್ದೀನಿ. ನೀವು ಯಾವ ಕಾಫಿ ಪೌಡ್ರ್ ತಗೊಂಡ್ರೂ ಪರವಾಗಿಲ್ಲ. ಈ ಕಾಫಿ ಪೌಡ್ರನ್ನ ಗಿಡಗಳಿಗೆ ಬಳಸೋದ್ರಿಂದ ಒಳ್ಳೆ ರಿಸಲ್ಟೂ ಸಹ ಸಿಗುತ್ತೆ. ಕಾಫಿ ಪೌಡ್ರನ್ನ ಗಿಡಗಳಿಗೆ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆಯೂ ಸಹ ಹೆಚ್ಚಾಗುತ್ತೆ. ಇನ್ನು ಗಿಡಗಳ ಹತ್ರ ಯಾವುದೇ ರೀತಿ ಕೀಟಗಳು ಸಹ ಬರೋದಿಲ್ಲ. ಇರುವೆಗಳಾಗಿರ್ಬೋದು ಮತ್ತು ಬೇರೆ ಯಾವುದೇ ರೀತಿ ಕೀಟಗಳನ್ನು ಸಹ ಗಿಡದ ಹತ್ರ ಸುಳಿಯೋದಿಲ್ಲ. ಕಾಫಿ ಪೌಡ್ರಲ್ಲೂ ಅಷ್ಟೇ ಸಾರಜನಕ, ರಂಜಕ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಇದೆಲ್ಲ ಹೆಚ್ಚಾಗಿರುತ್ತೆ. ಇನ್ನು ಈ ಕಾಫಿ ಪೌಡ್ರನ್ನ ಬಳಸೋದ್ರಿಂದ ಈ ಗೊಣ್ಣೆ ಹುಳು ಅಂತ ಬರುತ್ತೆ ನೋಡಿ, ಇದು ಹಸುವಿನ ಗೊಬ್ಬರ ತರ್ತೀವಲ್ಲ ಅದರಲ್ಲಿ ಹೆಚ್ಚಾಗಿರುತ್ತೆ ಆ ಗೊಣ್ಣೆ ಹುಳು ಅನ್ನೋದು. ಅಂಥ ಹುಳುಗಳೆಲ್ಲ ಸಹ ಈ ಗಿಡದ ಹತ್ರ ಬರೋದಿಲ್ಲ. ನೋಡಿ ನಾನು ಈ ಡ್ರಮ್ಮಲ್ಲಿ ಮಲ್ಲಿಗೆ ಗಿಡನ ರಿಪಾರ್ಟ್ ಮಾಡಿದ್ದೆ. ಅದಕ್ಕೆ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ರಿಪಾರ್ಟ್ ಮಾಡಿದ್ದೆ. ನೋಡಿ ನಾನು ತೋರಿಸ್ತಿದ್ದೀನಲ್ಲ ಅಷ್ಟಿತ್ತು. ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ರಿಪಾರ್ಟ್ ಮಾಡಾದ್ಮೇಲೆ ಅಷ್ಟಿತ್ತು. ಇವಾಗ ಅದೆಲ್ಲ ಕೊಳ್ತು ಚೆನ್ನಾಗೆ ಕೆಳಗಡೆ ಹೋಗಿದೆ. ನೋಡಿ ಅದು ಎಷ್ಟೊಂದು ಅದು ಮಣ್ಣೆಲ್ಲ ಬಿಟ್ಟಿದೆ ಅಂತ. ಈಗ ಇದಕ್ಕೆ ನಾನು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಮತ್ತೆ ಇದಕ್ಕೆ ನಾನು ಸ್ವಲ್ಪ ಮಣ್ಣೆಲ್ಲ ಹಾಕ್ಬಿಟ್ಟು ಆವಾಗಲೇ ಲಿಕ್ವಿಡ್ ರೆಡಿ ಮಾಡಿದ್ನಲ್ಲ ಆ ಲಿಕ್ವಿಡ್ನ ಹಾಕ್ತೀನಿ. ಲಿಕ್ವಿಡ್ ಕೊಡೋಕ್ಕಿಂತ ಮುಂಚೆ ಈ ಥರ ಗಿಡಗಳಲ್ಲಿ ಚೆಕ್ ಮಾಡಿ ಮಣ್ಣೆಲ್ಲ ಕಡಿಮೆ ಆಗಿದೆಯಾ ಅಂತ ಚೆಕ್ ಮಾಡಿ ನೀವು ಆ ಮಣ್ಣೆಲ್ಲನೂ ಲೂಸ್ ಮಾಡಿ ಆಮೇಲೆ ಲಿಕ್ವಿಡ್ನ ಕೊಡಬೇಕು. ಯಾಕೆಂದರೆ ನೀವು ಮಣ್ಣು ಲೂಸ್ ಮಾಡ್ದೇ ಅದೇ ಸುಮ್ಮನೆ ಹಂಗೆ ನೀವು ಲಿಕ್ವಿಡ್ನ ಕೊಡ್ತು ಅಂದರೆ ಅದು ಎಲ್ಲ ಕೆಳಗಡೆ ಇಳಿದೋಗುತ್ತೆ. ಯಾಕೆಂದರೆ ಅದರಲ್ಲಿ ಮಣ್ಣು ಕಡಿಮೆ ಇರುತ್ತೆ ಮತ್ತು ಮಣ್ಣು ಗಟ್ಟಿಯಾಗಿರುತ್ತೆ. ನಾವು ಯಾವುದೇ ರೀತಿ ಲಿಕ್ವಿಡ್ನ ಕೊಟ್ಟರು ಅದು ವೇಸ್ಟು, ಕೆಳಗಡೆ ಇಳಿದೋದ್ರೂ ವೇಸ್ಟ್ ಅಲ್ವಾ. ಹಂಗಾಗಿ ಈ ಥರ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನೀವು ಲಿಕ್ವಿಡ್ನ ಕೊಡಬೇಕು. ಒಂದು 7-8 ಮಲ್ಲಿಗೆ ಗಿಡಗಳಿದ್ದಾವೆ. ಇದಕ್ಕೆ ನಾನು ಇವತ್ತು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಅದರಲ್ಲಿ ಮಣ್ಣೆಲ್ಲ ಕಡಿಮೆ ಆಗಿತ್ತಲ್ಲ ಅದಕ್ಕೆಲ್ಲ ನಾನು ಈ ಮಣ್ಣನ್ನು ಹಾಕ್ತಾಯಿದ್ದೀನಿ. ನೋಡಿ ಇದು 10 ಇಂಚಿನ ಪಾಟಲ್ಲಿ ಅದು ಪಾಟ್ ತುಂಬ ನಾನು ಮಣ್ಣು ತೊಗೊಬಂದಿದ್ದೆ. ನೋಡಿ ಇದು ಒಂದು ಟಬ್ಬಿಗೆ ಆಯಿತು ಅಷ್ಟೊಂದು ಮಣ್ಣು. ಅಂದರೆ ಈ ಪಾಟಲ್ಲಿ ಎಷ್ಟು ಮಣ್ಣು ಕಡಿಮೆ ಆಗಿದೆ ಅಂತ ಯೋಚನೆ ಮಾಡಿ. ಅಷ್ಟು ಕಡಿಮೆ ಆಗೋಗಿದೆ. ಯಾಕೆಂದರೆ ನಾನು ಗಾರ್ಡನ್ ವೇಸ್ಟೆಲ್ಲ ಹಾಕಿದ್ನಲ್ಲ ಅದೆಲ್ಲ ಕೊಳೆತು ಚೆನ್ನಾಗೆ ಕೆಳಗಡೆ ಹೋಗಿ ಅದೆಲ್ಲ ಫುಲ್ಲು ಮಣ್ಣು ಖಾಲಿಯಾಗಿದೆ. ಹಂಗಾಗಿ ನೋಡಿ ಅದು ನೋಡಿ ಇದು ಫುಲ್ಲು ತಂದಿದ್ದೆ ಅದ್ರ ಫುಲ್ಲು ಖಾಲಿ ಆಯಿತು. ಇದು ಒಂದು ನೀರಿನ ಕ್ಯಾನಲ್ಲಿ ನಾನು ಮಲ್ಲಿಗೆ ಗಿಡನ ಇಟ್ಟಿರೋದು ಅದ್ರ ಫುಲ್ಲು ಆಯಿತು. ಈ ಥರ ಹಾಕೋದ್ರಿಂದ ಅದು ಗಿಡ ಬೆಳವಣಿಗೆನೂ ಹೆಚ್ಚಾಗುತ್ತೆ ಮತ್ತು ಅದರಲ್ಲಿ ನಮಗೆ ಹೆಚ್ಚಾಗಿ ಹೂವು ಸಹ ಬಿಡುತ್ತೆ. ನೋಡಿ ನನ್ನ ಏನವ ಮನೆಗೆ ಹೋಗು, ಬಿಸಿಲು, ಮನೆಗೆ ಹೋಗು, ಹೋಗು ಮನೆಗೆ, ಹೋಗು ಮನೆಗೆ, ಹೋಗು ಹೋಗು ಮನೆಗೆ ಹೋಗು, ಹೋಗು ಹೋಗು. ಅಲ್ಲಿ ಬಿಸಿಲಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿದ್ರೆ ಜಾನಿ ನೋಡಿ ಪಾಪ ನಾನು ಬಿಸಿಲಲ್ಲಿ ಇದ್ದೀನಲ್ಲ ಅಂತ ಬಂದು ಅವನು ಅಲ್ಲೇ ಕುತ್ಕೊತಾನೆ. ಎಷ್ಟು ಹೇಳಿದ್ರು ಕೇಳಲ್ಲ ಮನೆಗೆ ಹೋಗಪ್ಪ ಅಂತ.
ನಾನೇನಾದರೂ ರೇಗಿ ಜೋರು ಮಾಡಿದಾಗ ಆವಾಗ ಹೋಗ್ತಾನೆ ಅವನು ಮನೆಗೆ. ನೋಡಿ ಇವೆಲ್ಲನೂ ಕಟ್ ಮಾಡಿದ್ದೀನಿ ನಾನು. ಅದು ಹೂವು ಬಿಟ್ಟಾದಮೇಲೆ ಒಂಥರ ಇದು ತೆನೆ ಥರ ಇರುತ್ತಲ್ಲ, ಅದೆಲ್ಲ ಕಟ್ ಮಾಡಿ ತೆಗೆದುಬಿಡಿ. ಅದೆಲ್ಲ ಕಟ್ ಮಾಡಿ ಇವಾಗ ಅದಕ್ಕೊಂದು ದಾರ ಎಲ್ಲ ಹಾಕಿ ಮತ್ತು ಒಂದು ಕೋಲೆಲ್ಲ ಸಪೋರ್ಟ್ ಕೊಟ್ಟು ನೋಡಿ ಈ ಥರ ಕಟ್ಟಿದ್ದೀನಿ. ಅದು ಮಲ್ಲಿಗೆ ಗಿಡ ಎಲ್ಲನೂ ಕಟ್ಟಿದ್ದೀನಿ. ಇನ್ನು ಈ ಸೈಡು ಅದು ಒಂದು ಪಾಲಕ್ ಸೊಪ್ಪು ಸಹ ಬೀಜ ಆಗ್ತಾ ಇದೆ. ಅದು ಮಲ್ಲಿಗೆ ಗಿಡದಲ್ಲೇ ಇತ್ತು, ನಾನು ಹಂಗೆ ಬಿಟ್ಟಿದ್ದೆ. ನೋಡಿ ಇವಾಗ ಅದಕ್ಕೂ ಸಹ ಒಂದು ಕೋಲೆಲ್ಲನೂ ಕಟ್ಬಿಟ್ಟು ಅದಕ್ಕೂ ಎಲ್ಲ ಅದಕ್ಕೆ ಅಂತಲೇ ಸಪ್ರೇಟು ಒಂದು ಕೋಲೆಲ್ಲ ಕಟ್ಟಿ ಮತ್ತು ಮಲ್ಲಿಗೆ ಗಿಡಕ್ಕೂ ಸಪ್ರೇಟು ಕೋಲೆಲ್ಲ ಕಟ್ಟಿ ಆ ಮಲ್ಲಿಗೆ ಗಿಡ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಮಲ್ಲಿಗೆ ಗಿಡಗಳಿಗೆ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಹೂವು ಬರುತ್ತೆ. ಸುಮ್ಮನೆ ಅದು ನಾವು ಕೇರ್ ಮಾಡ್ದಲೇ ಅದರಲ್ಲಿ ಹೂವು ಬೇಕು ಅಂದರೆ ಹೆಂಗಾಗುತ್ತೆ ಹೇಳಿ. ಈಗ ನಮಗಾದರೂ ಅಷ್ಟೇ ಅಲ್ವಾ, ನಮಗೊಂದು ಶಕ್ತಿ ಬರಬೇಕು ಅಂದರೆ ನಾವು ಒಳ್ಳೊಳ್ಳೆ ಊಟ ಎಲ್ಲ ತಿಂತೀವಲ್ಲ, ಹಾಗೇ ಗಿಡಗಳಿಗೂ ಅಷ್ಟೇ. ಯಾವುದೇ ಒಂದು ಗಿಡಗಳಿಗಾದರೂ ಅಷ್ಟೇ ನಾವು ಅದಕ್ಕೆ ಒಳ್ಳೆ ಗೊಬ್ಬರ ಆಗಲಿ ಒಂದು ಒಳ್ಳೆ ಫರ್ಟಿಲೈಸರ್ನ ಕೊಟ್ಟರೆ ಮಾತ್ರ ಅದರಿಂದ ನಮಗೆ ಹೆಚ್ಚಾಗಿ ಹೂವು, ತರಕಾರಿ, ಹಣ್ಣು ಇದೆಲ್ಲನೂ ಸಹ ಸಿಗೋದು. ಇನ್ನು ಅದು ಮಲ್ಲಿಗೆ ಗಿಡ ಎಲ್ಲನೂ ರೆಡಿ ಮಾಡಿದ್ದಾಯಿತು. ಇನ್ನು ಸ್ವಲ್ಪ ಇದು ಕಾಕಡ ಗಿಡ. ಈ ಕಾಕಡ ಅದೇ ಪಿಂಕ್ ಇರುತ್ತೆ, ಮೊಗ್ಗು ಹರಳಿದ ಮೇಲೆ ವೈಟ್ ಆಗುತ್ತೆ ಹೂವು ಅಂತ ಹೇಳಿದ್ನಲ್ಲ, ಆ ಥರ ಕಾಕಡ ಗಿಡ ಇದು. ಇದ್ರ ಕಡೆಗಂತೂ ನಾನು ಗಮನನೇ ಕೊಡೋಕ್ಕಾಗಿರಲಿಲ್ಲ. ಹಂಗಾಗಿ ಇವತ್ತು ಮಲ್ಲಿಗೆ ಗಿಡಕ್ಕೂ ಲಿಕ್ವಿಡ್ ಕೊಡ್ತಿದ್ದೀನಲ್ಲ ಅಂದ್ಬಿಟ್ಟು ಇದಕ್ಕೂ ಕೊಡೋಣ ಅಂತ ಅದು ಮಣ್ಣೆಲ್ಲನೂ ಲೂಸ್ ಮಾಡ್ತಾ ಇದ್ದೀನಿ. ನೋಡಿ ಅದು ಎಷ್ಟು ಗಟ್ಟಿಯಾಗೋಗಿದೆ ನೋಡಿ. ಅದು ಚಾಕೆನೇ ಅದು ಇಳಿತಾನೇ ಇಲ್ಲ, ಅಷ್ಟು ಮಣ್ಣೆಲ್ಲ ಗಟ್ಟಿಯಾಗ್ಬಿಟ್ಟಿದೆ. ಯಾಕೆ ಈ ಥರ ಮಣ್ಣು ಗಟ್ಟಿಯಾಗುತ್ತೆ ಅಂದರೆ ಅದು ಬೇರೆಲ್ಲ ಬೆಳ್ಕೊಂಡು ಸುತ್ತಲೂ ಹರಡ್ಕೊಂಡ್ಬಿಟ್ಟಿರುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಿರ್ತೀನಿ, 15 ದಿನಕ್ಕೊಮ್ಮೆ ಈ ಥರ ಮಣ್ಣೆಲ್ಲ ಲೂಸ್ ಮಾಡ್ತಾ ಬಂದರೆ ಈ ಥರ ಎಲ್ಲ ಸಮಸ್ಯೆ ಆಗೋದಿಲ್ಲ. ಅಂದರೆ ನಾನು ಇದ್ರ ಕಡೆಗೆ ಗಮನ ಕೊಟ್ಟಿಲ್ಲ, ಬೇರೆ ಕೆಲಸದ ಕಡೆಗೆ ಗಮನ ಹೆಚ್ಚಾಗಿ ಕೊಟ್ಟಿರೋದ್ರಿಂದ ಈ ಗಿಡದ ಕಡೆಗೆ ಗಮನ ಕೊಟ್ಟದೇ ಇರೋ ಕಾರಣ ಈ ಥರ ಎಲ್ಲ ಸಮಸ್ಯೆ ಆಗಿದೆ. ನೋಡಿ ಇದಕ್ಕೂ ಅಷ್ಟೇ ಮಣ್ಣೆಲ್ಲ ಲೂಸ್ ಮಾಡಿ ಅದಕ್ಕೂ ಒಂದು ಕೋಲೆಲ್ಲ ಸಪೋರ್ಟ್ ಕೊಟ್ಟು ಕಟ್ಟಿದ್ದೀನಿ. ಇನ್ನು ಇದು ಮಣ್ಣು ಲೂಸ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಅದು ಪಾಟು ಚಿಕ್ಕದಿದೆ. ನಾನು ಚಿಕ್ಕ ಸಸಿ ತಂದು ಆ ಚಿಕ್ಕ ಪಾಟಲ್ಲಿ ಹಾಕಿದ್ದೆ. ಇವಾಗ ಅದು ದೊಡ್ಡದಾಗಿದೆ. ಇವಾಗ ಅದನ್ನು ತೆಗೆದು ಬೇರೆ ಪಾಟಿಗೆ ರೀಪಾಟ್ ಮಾಡಬೇಕು. ಅದೇನು ಮಣ್ಣು ಲೂಸ್ ಮಾಡಿಲ್ಲ, ಇವಾಗ ಅದನ್ನು ತೆಗೆದು ಹಾಗೆ ಎತ್ತಿಟ್ಟಿದ್ದೀನಿ. ಈಗ ನಾನು ತೋರಿಸ್ತಾ ಇರೋಂತಹ ಲಿಕ್ವಿಡ್ನ ನೀವು ಈ ಮಲ್ಲಿಗೆ ಗಿಡಕ್ಕೆ ಮತ್ತು ಈ ಕಾಕಡ ಗಿಡಕ್ಕೆ 2 ಗಿಡಕ್ಕೂ ಸಹ ನೀವು ಕೊಡ್ಬೋದು. ಈ ಥರ ಕಾಕಡ ಗಿಡ ನನ್ನ ಗಾರ್ಡನಲ್ಲಿ ಒಂದು 5 ಗಿಡ ಏನೋ ಇದೆ. 5 ಗಿಡದಲ್ಲಿ ಹೂ ಬಿಟ್ಟಾಗ ಎಷ್ಟೊಂದು ಹೂ ಸಿಗುತ್ತೆ ಹೇಳಿ. ಈ ಥರ ನಾವು ಗಾರ್ಡನಲ್ಲಿ ಹಾಕೊಳೋದ್ರಿಂದ ನಮಗೆ ಪೂಜೆಗೆಲ್ಲ ಹೊರಗಡೆಯಿಂದ ಹೂ ತೊಗೊಂಬರೋದೆಲ್ಲ ತಪ್ಪುತ್ತೆ. ನಮ್ಮ ಗಾರ್ಡನಲ್ಲೇ ಹೂವು ಸಹ ಸಿಗುತ್ತೆ. ನೋಡಿ ಅದು ಬೇರು ಎಷ್ಟೊಂದು ಬೇರೆಲ್ಲ ಬಿಟ್ಕೊಂಡಿದೆ ಅಂತ. ಇವತ್ತು ಅದು ಎಲ್ಲ ಕಾಕಡ ಗಿಡಗಳಿಗೂ ಮಣ್ಣೆಲ್ಲ ಲೂಸ್ ಮಾಡಿ ನೋಡಿ ಈ ಥರ ಎಲ್ಲ ಕೋಲೆಲ್ಲ ಕಟ್ಟಿದ್ದೀನಿ. ಇಷ್ಟೊಂದು ಮಣ್ಣೆಲ್ಲ ಗಟ್ಟಿಯಾಗೋ ತನಕ ಯಾರೂ ಬಿಟ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಕೆಲವೊಂದೊಂದು ಸತಿ ಸಮಯ ಇಲ್ಲದೆ ಇರೋವಾಗ ಈ ಥರ ಎಲ್ಲ ಬಿಟ್ಟಾಗ ಗಿಡಗಳು ಹಾಳಾಗೋ ಚಾನ್ಸು ಸಹ ಇರುತ್ತೆ. ಹಂಗಾಗಿ ಒಂದು 15 ದಿನಕ್ಕೊಮ್ಮೆನೋ ಅಥವಾ ಒಂದು ತಿಂಗಳಿಗೊಂದು ಸತಿ ಆದ್ರೂ ಮಣ್ಣು ಲೂಸ್ ಮಾಡಿದ್ರೂ ಸಾಕು. ನೋಡಿ ಅಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಗಟ್ಟಿಯಾಗೋಗಿದೆ ಅಂತ. ಅದು ಬೇರೆ ಫುಲ್ಲು ಹರಡ್ಕೊಂಬಿಟ್ಟಿದೆ. ಅದು ಗಿಡ ಸುತ್ತಲೂ ಬೇರೆಲ್ಲ ಹರಡ್ಕೊಂಬಿಟ್ಟಿದೆ. ಅದು ಮಣ್ಣು ಲೂಸ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಮಣ್ಣೆಲ್ಲ ಗಟ್ಟಿಯಾಗೋಗ್ಬಿಟ್ಟಿದೆ. ನೋಡಿ ಅದು ಬೇರು ನೋಡಿ, ಸ್ವಲ್ಪ ಹಿಂಗೆ ಮಣ್ಣು ತೆಗಿತೀವಿ ಅಂದ್ರೆ ಸಾಕು ಅಷ್ಟೊಂದು ಬೇರೆಲ್ಲ ಕೈಗೆ ಸಿಗ್ತಿದೆ ನೋಡಿ. ಇವಾಗಲೇ ಲಿಕ್ವಿಡ್ ಎಲ್ಲ ರೆಡಿ ಮಾಡ್ಕೊಂಡ್ವಲ್ಲ, ಇವಾಗ ಗಿಡಗಳಿಗೆ ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ನೋಡೋಣ. ಅಂದರೆ ಇದನ್ನು ನಾನು ನೀವು ಪ್ಲೇನ್ ನೀರಲ್ಲಿ ಮಿಕ್ಸ್ ಮಾಡಿನೂ ಸಹ ಹಾಕೋಬೋದು. ಅಂದರೆ ಇದು ನಾನು ಅಕ್ಕಿ ಬೇಳೆ ತೊಳೆದಿದ್ದ ನೀರೆಲ್ಲ ನಾನು ಈ ಥರ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಒಂದು ಟಬ್ಬಲ್ಲೋ ಅಥವಾ ಒಂದು ಬಕೆಟಲ್ಲೋ ಯಾವುದ್ರಲ್ಲಾದರೂ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಈಗ ನಾನು ಅದು ಲಿಕ್ವಿಡ್ನ ರೆಡಿ ಮಾಡ್ಕೊಂಡಲ್ಲ, ಅದರಲ್ಲಿ ನೋಡಿ ಒಂದು ಜಗ್ಗನ್ನ ತಗೊಂಡು ನಾನು ಈ ಅಕ್ಕಿ ಬೇಳೆ ತೊಳೆದಿದ್ದ ನೀರಿಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ನೀವು ಗಿಡಗಳಿಗೆ ಹಾಕ್ಬೋದು. ಇಲ್ಲಾಂದರೆ ನೀವು ಪ್ಲೈನ್ ನೀರಿಗಾದ್ರೂ ಮಿಕ್ಸ್ ಮಾಡ್ಕೋಬೋದು. ಏಕೆಂದರೆ ನಮ್ಮ ಹತ್ರ ಈಗ ಅಕ್ಕಿ ಬೇಳೆ ತೊಳೆದಿರೋ ನೀರು ಇರೋದಿಲ್ಲ ಅಂತ ಅಂದಾಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಾವು ಅಕ್ಕಿ ಬೇಳೆ ತೊಳೆದಿದ್ದ ನೀರು ಇದ್ದೇ ಇರುತ್ತೆ. ಈ ಥರ ಕಲೆಕ್ಟ್ ಮಾಡ್ಕೊಳ್ಳಿ. ಈ ಹೊರಗಡೆ ಚೆಲ್ಲೋ ಬದಲು ನೀವು ಈ ಥರ ಒಂದು ಪಾಟಲ್ಲಿ ನೀವು ಕಲೆಕ್ಟ್ ಮಾಡಿ ಇಟ್ಟಾಗ ಈ ಥರ ನಾವು ಲಿಕ್ವಿಡ್ ಎಲ್ಲ ಕೊಡುವಾಗ ನಮಗೆ ಉಪಯೋಗಕ್ಕೆ ಬರುತ್ತೆ. ನೋಡಿ ನಾನು ಅದಕ್ಕೆ ಒಂದು ಜಗ್ಗ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಸಹ ಸೇರಿಸ್ತಾ ಇದ್ದೀನಿ. ನೀರು ಹಾಕಿ ಮತ್ತು ಚೆನ್ನಾಗೆಲ್ಲ ಮಿಕ್ಸ್ ಮಾಡಾದಮೇಲೆ ಈ ಮಲ್ಲಿಗೆ ಗಿಡಗಳಿಗೆ ಮತ್ತು ಈ ಕಾಕಡ ಗಿಡಗಳಿಗೆ ನಾನು ಕೊಡ್ತಾ ಇದ್ದೀನಿ. ಬಾಳೆಹಣ್ಣಿನ ಸಿಪ್ಪೆಲ್ಲೂ ಅಷ್ಟೇ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಹೆಚ್ಚಾಗಿರುತ್ತೆ. ಈ ಥರ ಲಿಕ್ವಿಡ್ ಎಲ್ಲ ಮಾಡಿ ನಾವು ಗಿಡಗಳಿಗೆ ಕೊಟ್ಟು 1 ವಾರಕ್ಕೇ ರಿಸಲ್ಟ್ ಬರುತ್ತೆ. ಅದರಲ್ಲಿ ಹೆಚ್ಚಾಗಿ ಹೂವು, ಮೊಗ್ಗು ಇದೆಲ್ಲನೂ ಸಹ ತುಂಬಿಕೊಂಡಿರುತ್ತೆ. ನೋಡಿ ಇದು ಹೂವೆಲ್ಲ ಖಾಲಿಯಾಗಿದೆ. ಹಾಗಾಗಿ ಇವಾಗ ನಮಗೆ 2ನೇ ಟ್ರಿಪ್ಪು ನಮಗೆ ಹೂ ಬೇಕು ಅಂತ ಅಂದಾಗ ಈ ಥರ ಎಲ್ಲ ನಾವು ಲಿಕ್ವಿಡ್ ಕೊಟ್ಟಾಗನೇ ಅದರಿಂದ ನಾವು ಹೆಚ್ಚಾಗಿ ಹೂವೆಲ್ಲ ಪಡ್ಕೊಳಕ್ಕೆ ಸಾಧ್ಯ. ನೋಡಿ ಇವಕ್ಕೂ ಅಷ್ಟೇ ಸ್ವಲ್ಪ ನಾನು ಅದು ಮಣ್ಣೆಲ್ಲ ಕಡಿಮೆ ಇರೋಂತಹ ಪಾಟ್ಗೆ ಅದು ಮಣ್ಣೆಲ್ಲ ಲೂಸ್ ಮಾಡಿ ಎಕ್ಸ್ಟ್ರಾ ಮಣ್ಣೆಲ್ಲನೂ ಹಾಕಿ ಆಮೇಲೆ ನಾನು ಈ ಗಿಡಗಳಿಗೆ ಲಿಕ್ವಿಡ್ನ ಕೊಡ್ತಾಯಿದ್ದೀನಿ. ಹೂವೆಲ್ಲ ಆದಮೇಲೆ ಅದು ಮೊಗ್ಗೆಲ್ಲ ಒಂಥರ ತೆನೆ ಇರುತ್ತಲ್ಲ, ಅದೆಲ್ಲನೂ ಕಟ್ ಮಾಡಿ ತೆಗೆದುಬಿಡಿ. ಕಟ್ ಮಾಡಿ ತೆಗೆದು ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಈ ಥರ ಲಿಕ್ವಿಡ್ನ ಕೊಡ್ತಾ ಬನ್ನಿ. ಗಿಡಗಳಲ್ಲಿ ಒಳ್ಳೆ ಎನರ್ಜಿನೂ ಸಿಗುತ್ತೆ. ಅದರಿಂದ ನಮಗೆ ಹೆಚ್ಚಾಗಿ ಹೂವು, ಹಣ್ಣು, ತರಕಾರಿ ಇದೆಲ್ಲನೂ ಸಹ ಸಿಗುತ್ತೆ.
ಇದರಲ್ಲಿ ಸೂಜ್ ಮಲ್ಲಿಗೆ ಇದೆ, ಒಂಬತ್ತು ಸುತ್ತಿನ ಮಲ್ಲಿಗೆ ಇದೆ, ಮತ್ತು ದುಂಡು ಮಲ್ಲಿಗೆ ಗಿಡ ಇದ್ದಾವೆ, ಮತ್ತು ಪಿಂಕ್ ಇರುತ್ತಲ್ಲ ಕಾಕಡ ಗಿಡ ಅದು ಇದೆ. ಅಂದರೆ ನಾನು ಈ ಕಾಕಡ ಗಿಡಕ್ಕೆ ಮಲ್ಲಿಗೆ ಗಿಡಕ್ಕೆ 2 ಗಿಡಕ್ಕೂ ಸಹ ಈ ಲಿಕ್ವಿಡ್ನ ಕೊಡ್ತಾ ಇದ್ದೀನಿ. 2 ಗಿಡಕ್ಕೂ ಕೊಡ್ಬೋದು ನೀವು. ಮಲ್ಲಿಗೆ ಗಿಡ ಒಂದೇ ಗಿಡಕ್ಕೆ ಕೊಡಬೇಕು ಅಂತ ಏನಿಲ್ಲ. ಈ ಕಾಕಡ ಗಿಡಕ್ಕೂ ಕೊಡ್ಬೋದು ಮತ್ತು ಮಲ್ಲಿಗೆ ಗಿಡಗಳಿಗೂ ಸಹ ನೀವು ಕೊಡ್ಬೋದು. ಇವಾಗ ನಾವು ಹೊರಗಡೆಯಿಂದ ಎಲ್ಲ ಲಿಕ್ವಿಡ್ನ ತೊಗೊಬಂದು ಹಾಕೋ ಬದಲು ಮನೆಯಲ್ಲೇ ಸಿಗೋವಂತಹ ಲಿಕ್ವಿಡ್ನೇ ರೆಡಿ ಮಾಡಿಕೊಂಡು ನಾವು ಗಿಡಗಳಿಗೆ ಹಾಕೋಬೋದು. ಈಗ ಬಾಳೆಹಣ್ಣಿನ ಸಿಪ್ಪೆ ಮತ್ತು ಆಲೂಗೆಡ್ಡೆ ಕೊಳ್ತೋಗಿರುತ್ತಲ್ಲ, ಇದೆಲ್ಲ ವೇಸ್ಟು ಅಂತ ಬಿಸಾಕೋ ಬದಲು ಈ ಥರ ಗಿಡಗಳಿಗೂ ಸಹ ಉಪಯೋಗಿಸ್ಬೋದು. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.